ಸನ್ಮಾನ್ಯ ಅಧ್ಯಕ್ಷರೇ, ಸದಸ್ಯರು ಆಲ್ರೆಡಿ ಉತ್ತರನ ನಾನು ನೀಡಲಾಗಿದೆ. ಅವರಿಗೆ ಸದಸ್ಯರು ಹೇಳ್ದಂಗೆ 9 ಇಲ್ಲ, ಟೋಟಲ್ 11 ಸ್ಲಮ್ ಇರೋದು. ಟೋಟಲ್ 11 ಸ್ಲಮ್ ನಮ್ಮ ಕ್ಷೇತ್ರದಲ್ಲಿ 11 ಸ್ಲಮ್ ಬರ್ತದೆ. ಆಲ್ರೆಡಿ ಈ ಸ್ಲಮ್ಗಳು 2002 ಹಿಡ್ಕೊಂಡು 2012 ನಾವು ಲೋಕಲ್ ಬಾಡಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ. ಒಂದ್ಸತಿ ಲೋಕಲ್ ಬಾಡಿಯವರು ತಗೊಂಡಿಲ್ಲ, ಲೋಕಲ್ ಬಾಡಿ ತಗೊಂಡಿಲ್ಲ ಕಾರಣಕ್ಕೆ ಈಗ ಪೆಂಡಿಂಗ್ ಇತ್ತು. ತಾವು ಮೊನ್ನೆ 1 ವರ್ಷ ಹಿಂದೆ ನಾನು ಎಲ್ಲ ಇಬ್ಬರು ಸೇರಿ ಒಂದು ಮೀಟಿಂಗ್ ಮಾಡಿದ್ವಿ. ಇದು ತಿರ್ಗಾ ಲೋಕಲ್ ಬಾಡಿಗೆ ನಾವು ಹ್ಯಾಂಡ್ ಓವರ್ ಮಾಡಬೇಕಾದ್ರೆ ಎಲ್ಲ ಡ್ರೈನ್ದು ನೀರು ಆಮೇಲೆ ವಾಟರ್ ಸಪ್ಲೈ ಎಲ್ಲ ಕೆಲಸ ಮಾಡೇ ಕೊಡಬೇಕು. ಅದಕ್ಕೆ ಟೋಟಲ್ 5 ಕೋಟಿ ಅಂತ ಆಗಿತ್ತು, ವೆಚ್ಚ 5 ಕೋಟಿ ಆಗ್ತದಂತ ಒಂದು ಎಸ್ಟಿಮೇಟ್ನ ರೆಡಿ ಮಾಡಿದ್ರು. ಆ ಪ್ರಪೋಸಲ್ ನಾನು FD ಕಳಿಸಿದೆ. ನಾನು FD ಅವರು ಆಗಲ್ಲ ಅಂತ ಹೇಳ್ಬಿಟ್ಟು ರಿಜೆಕ್ಟ್ ಮಾಡಿದ್ರು. ತಿರ್ಗಾ FDಗೆ ನಾನು ಕಳಿಸಿದ್ದೀನಿ, ಇಲ್ಲ ಇದು ಮಾಡಲೇಬೇಕಾಗ್ತದೆ ಅಂತ ಹೇಳ್ಬಿಟ್ಟಿಗೆ ನಮ್ಮ ಇಂಟ್ರೆಸ್ಟ್ ಅಮೌಂಟಲ್ಲಿ ಕೊಡಿ ಪರ್ಮಿಷನ್ ಅಂತ ಕೇಳಿದ್ದೀನಿ. FDಯಲ್ಲಿ ಅಪ್ರೂವ್ ಮಾಡ್ತಾರೆ. ಅಪ್ರೂವ್ ಮಾಡಿದ್ರೆ ಒಂದು 5 ಕೋಟಿಯನ್ನು ಬಿಡುಗಡೆ ಮಾಡಿ ಕೆಲಸನ ಶುರು ಮಾಡಿ 1 ವರ್ಷ ಒಳಗಡೆ ನಿಮ್ಮ ಕ್ಷೇತ್ರದ ನೀವು ಭಾಳ ವರ್ಷ 1 ವರ್ಷದಿಂದ ಕೇಳ್ತಾ ಬಂದಿದ್ದೀರಾ ನೀವು. ಈ 1 ವರ್ಷದಲ್ಲಿ ಈ ಕಂಪ್ಲೀಟ್ ಮಾಡಿ ನಾನು ಲೋಕಲ್ ಬಾಡಿಗೆ ಹ್ಯಾಂಡ್ ಓವರ್ ಮಾಡಿದೆ. 5 ಕೋಟಿ 10 ಕೋಟಿ ಅಂತ ಇದ್ರಿ ನೀವು. ಮುಂಚೆ ನನಗೆ 5 ಕೋಟಿನೇ ಅಂತ ಕೇಳಿದ್ದು ತಾವು, 5 ಕೋಟಿ ಅಂತ ಕೇಳಿದ್ರಿ. ನಾನು 5 ಕೋಟಿ ಅಪ್ರೂವ್ ಮಾಡಿ ನಾನು FD ಕಳಿಸಿದೆ. ನಾನು FDಯಲ್ಲಿ ಆಗಲ್ಲ ಅಂದಿದ್ದ ಕಾರಣಕ್ಕೆ ತಿರ್ಗಾ ನಮ್ಮ ಇಂಟ್ರೆಸ್ಟ್ ಅಮೌಂಟ್ ಇತ್ತು, ಸ್ಲಮ್ ಬೋರ್ಡ್ ಇಂಟ್ರೆಸ್ಟ್ ಅಮೌಂಟ್ ಅಧ್ಯಕ್ಷರೇ, ಅದ್ರಲ್ಲಿ ಮಾಡುವಂಥ ಪ್ರಪೋಸಲ್ ನಾನು ಕಳಿಸಿದ್ದೀನಿ. ಅದ್ರಲ್ಲಿ ಮಾಡ್ಕೊಡ್ತೀನಿ. ಈಗ 10 ಕೋಟಿ ಅಂತ ಇದ್ರೆ ಅದು ಹೆಚ್ಚಾದ್ರೂ ಮಾಡ್ಕೊಡ್ತೀನಿ. ಮಾಡಬೇಕಿದು. ಇದು ನಿಮ್ಮ ಕ್ಷೇತ್ರದಲ್ಲಿ ಇಡೀ ರಾಜ್ಯದಲ್ಲಿ ಸಮಸ್ಯೆಗಳಿದೆ. ನೀವು ಹೇಳ್ದಂಗೆ ಇಡೀ ರಾಜ್ಯದಲ್ಲಿ ಈ ಸಮಸ್ಯೆಗಳಿದೆ. ಸ್ಲಮ್ ಬೋರ್ಡ್ ನಾವು ಕಂಪ್ಲೀಟ್ ಮಾಡಿ ಲೋಕಲ್ ಬಾಡಿಗೆ ಹ್ಯಾಂಡ್ ಓವರ್ ಮಾಡ್ಕೊಂಡ್ರೆ ಅವ್ರಾಗ ಅವ್ರು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಕಾರಣ ಅಂದ್ರೆ ಗೌಡ್ರೆ ಹೇಳಿ ಕಾರಣ ಅಂದ್ರೆ ಏನಾಗಿದೆ, ನಮ್ಮ ಸ್ಲಮ್ ಬೋರ್ಡ್ ಡೆವಲಪ್ಮೆಂಟ್ ನೀವು ನೋಡಿರ್ಬೋದು, 50 ಕೋಟಿ ಮೇಲೆ ಕೊಡಲ್ಲ. ಯಾವ್ದನ್ನ ಸರ್ಕಾರ ಇರಲಿ, BJP ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ, ಜನತಾ ಸರ್ಕಾರ ಇರಲಿ, 50 ಕೋಟಿ ಮೇಲೆ ಸ್ಲಮ್ ಡೆವಲಪ್ಮೆಂಟ್ ಅಂತ ವರ್ಷಕ್ಕೆ ಬಜೆಟಲ್ಲಿ ಕೊಡಲ್ಲ. ಸ್ಲಮ್ ನಮ್ದು 480 ಸ್ಲಮ್ ಇದೆ, 4000 ಚಿಲ್ಲರೆ ಸ್ಲಮ್ಗಳವೆ ಇಡೀ ರಾಜ್ಯದಲ್ಲಿ. 50 ಕೋಟಿಯಲ್ಲಿ ಏನು ಮಾಡೋಕ್ಕೆ ಸಾಧ್ಯ? ಹಾಗೆ ಮಾನ್ಯ ಮುಖ್ಯಮಂತ್ರಿಗೆ ನಾನು ಕೇಳ್ಕೊಂಡಿದ್ದೀನಿ, ದಯಮಾಡಿ ನನಗೆ ಸಪ್ಲಿಮೆಂಟರಿ ಬಜೆಟ್ ಅಲ್ಲಾದರೂ ಒಂದು 500 ಕೋಟಿ ಕೊಟ್ಟರೆ ಈ ಥರ ಸಮಸ್ಯೆ ಭಾಳ ಡಿಸ್ಟಿಕಲ್ಲಿದೆ. ಆ ಸಮಸ್ಯೆ ಬಗೆಹರಿಸುವ ಅಂತ ಮಾನ್ಯ ಮುಖ್ಯಮಂತ್ರಿ ಗಮನಿಸಿದ್ದೀನಿ. ಈ ಥರ ನಾನು ಈ ಕೆಲಸ ಪಾಕಿಸ್ತಾನ